ಮೊದಲಿಗೆ ಬೇಳೆ, ಕರಿಬೇವು, ಕೊತ್ತಂಬರಿ, ಬೆಲ್ಲ, ಖಾರ, ಉಪ್ಪು ತೊಗೋಬೇಕು. ನಂತರ ಬೇಳೆ ನೀರು ಹಾಕಿ ಟೊಮೆಟೊ ಹಾಕಿ ವಿಸಿಲ್ ಹೊಡಿಸ್ಬೇಕು, ಕುಕ್ಕರ್ 4 ವಿಸಿಲು. ಆಮೇಲೆ ಹುಣ್ಸೆಹಣ್ಣು ನೆನೆ ಇಡಬೇಕು, ಬೆಳ್ಳುಳ್ಳಿ ಜಜ್ಕೋಬೇಕು. ಜಜ್ಕೊಂಡು ಒಲೆ ಮೇಲೆ ಕುಕ್ಕರ್ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡ್ಕೋಬೇಕು. ಜೀರಿಗೆ, ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಕರಿಬೇವು ಹಾಕಬೇಕು, ಹುಣ್ಸೆಹಣ್ಣು ನೆನೆ ಇಟ್ಟಿರೋದು ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಖಾರ, ಉಪ್ಪು, ಬೆಲ್ಲ, ಅರಿಶಿಣ ಎಲ್ಲ ಹಾಕಬೇಕು. ಹಾಕಿದ ಮೇಲೆ ಕುದಿಬೇಕು, ಅದು ಚೆನ್ನಾಗಿ ಕುದಿ ಬರೋವರೆಗೂ ಹಂಗೆ ಬಿಡಬೇಕು. ಅದು ಬೇಳೆ ಬೆಂದಿರುತ್ತಲ್ವ, ಅದು ಚೆನ್ನಾಗಿ ತೆಗೆದ್ಬಿಟ್ಟು ಮಗಚಬೇಕು, ಸಣ್ಣ ಮಗಚಬೇಕು. ಮಗಚಿ ನೀರು ಹಾಕ್ಬೇಕು. ಅದಕ್ಕೆ ನೀರು ಹಾಕಿ ಅದಕ್ಕೆ ಅಲ್ಲಾಡಿಸಿ ಅದಕ್ಕೆ ಕುದಿತಿರೋ ಇದಕ್ಕೆ ಒಗ್ಗರಣೆಗೆ ಹಾಕಬೇಕು. ಹಾಕಿದ ತಕ್ಷಣ ಚೆನ್ನಾಗಿ ಅದು ಇನ್ನೊಂದು ಸರಿ ತೊಳ್ಕೊಂಡು ಹಾಕ್ಬೇಕು. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸಾಂಬಾರು ಚೆನ್ನಾಗಿ ಕುದ್ದಷ್ಟು ಸಾಂಬಾರು ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗುತ್ತೆ, ಸೂಪರಾಗಿರುತ್ತೆ. ಕುದಿಬೇಕು, ಚೆಂದ ಕುದಿಬೇಕು ಸಾರು. ಹಂಗೆ ಕೈ ಆಡಿಸ್ತಾ ಇರಬೇಕು ಸಾಂಬಾರಿಗೆ, ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ಕಟ್ಟಿ ರೊಟ್ಟಿ, ಜೋಳದ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬ ಸ್ಪೆಷಲ್ಲು. ಉಳಿಬ್ಯಾಳಿ ಅಂತ. ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ಮೇಲೆ ರೆಡಿ ಆಗಿಬಿಡುತ್ತೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸಾಂಬಾರು. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.